ನಾವು ಇವರು ಇನ್ನೂ ಕೂಡ ಏನು ಮಾತಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಇವರು ಮೌನವಾಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲರೂ ಹೇಳೋದು, ಸ್ವಾಮೀಜಿ ತಾವು ಹುಷಾರಾಗಿರಿ, ಯಾಕಂದರೆ ಯಾವ ಟೈಮಲ್ಲಿ ಏನು ಬೇಕಂದ್ರೂ ಮಾಡ್ತಾರೆ ಇವರು, ಅಂಥ ದುಷ್ಟರಿದ್ದಾರೆ. ಯಾಕಂದರೆ ಇಷ್ಟು ವಿಚಾರ ಹೇಳಿದ್ರು ಮತ್ತು ನೀವು ಪ್ರತಿನಿತ್ಯ ಫೋನ್ ಮಾಡ್ತಾಯಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಮಾತಾಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ ಅಂದರೆ ಇವರು ಇನ್ನೂ ಒಂದು ದುರಾಲೋಚನೆಯಲ್ಲೇ ಇದ್ದಾರೆ ಅಂತಕ್ಕಂಥ ಮಾತನ್ನು ಭಾಳಷ್ಟು ಜನಗಳು ಹೇಳಿದ್ರು. ಅದು ಸತ್ಯನೂ ಕೂಡ. ಈಗೆಲ್ಲ ಹಾಗೆ ಅನ್ನೋದೇನೋ ಒಂದು ವಿಚಾರ ಮಾಡಬೇಕಿಲ್ಲ, ಚರ್ಚೆ ಮಾಡಬೇಕಲ್ವೇ. ಈಗ ಮಾಧ್ಯಮದವ್ರು ಕೂಡ ಭಾಳಷ್ಟು ಜನ ಹೇಳಿದ್ರು, ಮಠದ ಭಾಳ ಭಕ್ತಾದಿಗಳು ಕೂಡ ಭಾಳಷ್ಟು ಜನ ಹೇಳಿದ್ದಾರೆ, ಏನೋ ಕುಳ್ತೀವಿ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಅಂತ. ಆದರೆ ಇವರು ಅದು ಯಾವುದಕ್ಕೂ ಮಾತಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಬಹುಶಃ ಅವರು ಮಾತಾಡ್ತಕ್ಕಂತಹ ಸ್ವತಂತ್ರವನ್ನು ಏನಾದರೂ ಕಳ್ಕೊಂಡಿದ್ದಾರಾ ಅನ್ನೋದು ಕೂಡ ಭಾಳಷ್ಟು ಜನ ಭಾಳಷ್ಟು ವಿಚಾರಗಳು ಹೇಳಿದ್ರು. ಬೇಡ ನಮ್ಗೆ ಆ ವಿಚಾರಗಳು. ಯಾಕಂದರೆ ಈಗ ಸ್ವತಂತ್ರ ಇಲ್ಲದಾಗ, ಈಗ ಯಾರ್ದೋ ಒಬ್ಬರು ಕೈಪಿ ಮುಷ್ಟಿಗೆ ನಾವು ಸಿಗಾಕೊಂಡಾಗ ನಾವು ಅವ್ರು ಹೇಳ್ದಾಗೆ ಕೇಳಬೇಕಾಗುತ್ತೆ. ಆಗ ಅವ್ರದ್ದು ಅಲ್ಲಿ ಹೋಗಿ ಅಂದರೆ ಹೋಗಬೇಕು, ಅವ್ರ ಜೊತೆ ಮಾತಾಡಬೇಡಿ ಅಂದರೆ ಮಾತಾಡಬಾರ್ದು, ಈ ಥರ ಇರುತ್ತೆ. ಇನ್ನು ನಮ್ಮ ಸಾಯಿಸೋದಕ್ಕೆ ಯಾವ್ಯಾವ ರೀತಿ ಯೋಜನೆಗಳಲ್ಲೇ ಲೆಕ್ಕಾಚಾರಗಳಾಗ್ತಾಯಿದ್ದಾರೆ ಪ್ರತಿನಿತ್ಯ. ಇವತ್ತು 27 ಮಾರ್ಚು 2024 ಇಸ್ವಿ. ಆಕ್ಸಿಡೆಂಟ್ ಮಾಡೋ ಒಂದಿದು, ಇಲ್ಲ ಬೆಂಕಿ ಅವಘಡ ಮಾಡೋ ಅಂಥದ್ದು, ಇಲ್ಲ ಊಟ ತಿಂಡಿ, ಈ ಥರ ಭಾಳಷ್ಟು ಈಗ ಭಾಳಷ್ಟು ರೀತಿಯಲ್ಲಿ ಭಾಳ ಥರದಲ್ಲಿ ಇವರು ಯೋಚನೆಗಳು ನಡೀತಾ ಇದ್ದಾವೆ ನಮ್ಮನ್ನ ಸಾಯಿಸೋದಕ್ಕೆ. ಯಾವ್ಯಾವ ರೀತಿ ಸಾಧ್ಯ ಆಗುತ್ತೋ ಅದು ಜನಗಳಿಗೆ ಗೊತ್ತಾದರೂ ಕೂಡ ಅದೇನೋ ಒಂದು ರೀತಿ ನ್ಯಾಚುರಲ್ ಡೆತ್ ಆಗಿತ್ತು ಕಣ್ರಿ ಅನ್ನೋ ಒಂದು ರೀತಿಯಲ್ಲಿ ಇವರು ಪ್ಲ್ಯಾನ್ಗಳು ನಡೆಸ್ತಾ ಇದ್ದಾರೆ.